see the depth first search. So search means in the graph you are traversing a graph from given vertex. ಅದಕ್ಕೆ ಏನಂತೀರಾ ಸರ್ಚ್ ಅಂತ ಅಂತೀರಾ. ಓಕೆ, ಸೊ ಗ್ರಾಫ್ ಅಲ್ಲಿ ನೀವು ಸರ್ಚ್ ಮಾಡ್ತಿದ್ರೆ ಯಾವುದೋ ಒಂದು ಮೀನ್ಸ್ ಯು ಆರ್ ಟ್ರಾವರ್ಸಿಂಗ್ ಎ graph from a given vertex. So two types are there, breadth first search and depth first search. Okay, for your syllabus depth first search is there. Okay, so depth first search means it is also a traversal of a graph from a given vertex. So ಏನಾಗ್ತದೆ, ಎಲ್ಲ ವರ್ಟೆಕ್ಸ್ ನ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಎಫ್ ಇದೆ. ಫಸ್ಟ್ ನೀವು ಇದನ್ನೆಲ್ಲ ಅನ್ವಿಸಿಟೆಡ್ ಅಂತ ಅನ್ಕೋಬೇಕು. ಓಕೆನಾ? ಸೊ ಹೆಂಗೆ ನೀವು ಟ್ರಾವರ್ಸ್ ಮಾಡ್ತೀರಾ, ಸರ್ಚ್ ಮಾಡ್ತೀರಾ ಅಂತ. ಓಕೆ, ಸೊ ಫಸ್ಟ್ ಏನಾಗಿರುತ್ತೆ, ಎ ಬಿ ಸಿ ಡಿ ಇ ಎಫ್ ಇದೆಲ್ಲ ಏನಾಗಿರುತ್ತೆ 0 0 0. ಸೊ ಅನ್ವಿಸಿಟೆಡ್ ಅಂದ್ರೆ 0, ವಿಸಿಟೆಡ್ ಆದ್ಮೇಲೆ ಅದನ್ನ 1 ಅಂತ ಅಂತೀವಿ. ಓಕೆ, ಸೊ ಫಸ್ಟ್ ಯಾವುದೋ ಒಂದು ಗಿವನ್ ವರ್ಟೆಕ್ಸ್ ಎ ಇಂದ ಟ್ರಾವರ್ಸ್ ಮಾಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ನಾವು ಏನು ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಕ್ ಯೂಸ್ ಮಾಡ್ತೀವಿ. ಸೊ ವಾಟ್ ಇಸ್ ಸ್ಟ್ಯಾಕ್? ಫಸ್ಟ್ ಇನ್ ಲಾಸ್ಟ್ ಔಟ್. ಓಕೆನಾ? ಸೊ ಹೆಂಗೆ ಟ್ರಾವರ್ಸ್ ಮಾಡ್ತೀರಾ ಅಂದ್ರೆ ಫಸ್ಟ್ ಗಿವನ್ ವರ್ಟೆಕ್ಸ್ ಯಾವುದು, ಎ. ಓಕೆ, ಎ ಆದ್ಮೇಲೆ ನೆಕ್ಸ್ಟ್ ಅಡ್ಜಸೆಂಟ್ ವರ್ಟೆಕ್ಸ್ ಯಾವ್ಯಾವ್ದಿದೆ ಅಂತ ನೀವು ಚೆಕ್ ಮಾಡಬೇಕು. ಸೊ ಎ ಗೆ ಅಡ್ಜಸೆಂಟ್ ಯಾವ್ದಿದೆ, ಬಿ ಸಿ ಡಿ. ಸೊ ಬಿ ಸಿ ಡಿ. ಸೊ ಇವಾಗ ಏನಾಯ್ತು, ಎ 1 ಆಗಿದೆ. ಓಕೆ, ಎ 1, 0 ಇರೋದು 1 ಆಗಿದೆ. ಅಂದ್ರೆ ನೀವು ಫಸ್ಟ್ ಇನ್ಸರ್ಟ್ ಮಾಡಿದ್ದೀರಾ ಸ್ಟ್ಯಾಕಿಗೆ ಅಂತ. ಸೊ ಸ್ಟ್ಯಾಕ್ಸ್ ಕನ್ಸಿಡರ್ ಮಾಡಿ ಫಸ್ಟ್ ಯಾವ್ದು ಇನ್ಸರ್ಟ್ ಮಾಡಿದ್ದೀರಾ, ಎ 2 3 4 5 6. ಓಕೆನಾ? ಫಸ್ಟ್ ಯಾವ್ದು ಇನ್ಸರ್ಟ್ ಮಾಡಿದ್ದೀರಾ, ಎ ನ ಇನ್ಸರ್ಟ್ ಮಾಡಿದ್ದೀರಾ ಸ್ಟ್ಯಾಕಿಗೆ. ಓಕೆ, ಅಡ್ಜಸೆಂಟ್ ಯಾವ್ದು, ಬಿ ಸಿ ಡಿ. ಸೊ ಫಸ್ಟ್ ನಾವು ಯಾವ್ದು ತಗೊಂತೀವಿ, ಲೆಸ್ಸರ್ ವ್ಯಾಲ್ಯೂಸ್ ಇದ್ರು ಲೆಸ್ಸರ್ ತಗೊಂತೀರಾ. ಸೊ ಬಿ ನ ನೀವು ನೆಕ್ಸ್ಟ್ ಇನ್ಸರ್ಟ್ ಮಾಡಿದ್ರಿ ಅಂದ್ರೆ ಸೆಕೆಂಡ್ ಇದೇನಾಯ್ತು, ಇವಾಗ 2 ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಸಿ ಡಿ ಕನ್ಸಿಡರ್ ಮಾಡಂಗಿಲ್ಲ, ಬಿ ವಿಸಿಟ್ ಆದ್ಮೇಲೆ ಸೊ ಬಿ ಇಂದ ಅಡ್ಜಸೆಂಟ್ ಯಾವ್ದಾವ್ದಿದೆ ಅಂತ ಚೆಕ್ ಮಾಡ್ಬೇಕು. ಯಾವ್ದು ಅಡ್ಜಸೆಂಟ್ ಇದೆ, ಎ. ನೋಡಿ ಬಿ ಯಾವ್ದಾವ್ದಿದೆ, ಎ ಮತ್ತೆ ಇ ಇದೆ. ಎ ಆಲ್ರೆಡಿ ವಿಸಿಟೆಡ್. ಸೊ ಆಲ್ರೆಡಿ ವಿಸಿಟ್ ಆಗಿದ್ರೆ ಅಗೇನ್ ಮತ್ತೆ ವಿಸಿಟ್ ಮಾಡಬೇಕು. ಸೊ ಅನ್ವಿಸಿಟೆಡ್ ಯಾವ್ದಿದೆ, ಇ. ಸೊ ನೀವೇನ್ ಮಾಡ್ಬೇಕು, ಇ ನ ಇನ್ಸರ್ಟ್ ಮಾಡ್ತೀರಾ ಅಂದ್ರೆ ಥರ್ಡ್ ಪೊಸಿಷನ್ಗೆ ಇ. ಸೊ ಈ ವ್ಯಾಲ್ಯೂ ಏನಾಯ್ತು, ಇವಾಗ 3 ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನೀವು ಯಾವ್ದು ಕನ್ಸಿಡರ್ ಮಾಡಬೇಕು, ಇ. ಈಗ ಯಾವುದು ಅಡ್ಜಸೆಂಟ್ ವರ್ಟೆಕ್ಸ್ ಇದಾವೆ, ಬಿ ಸಿ ಮತ್ತೆ ಎಫ್ ಇದೆ. ಓಕೆನಾ? ಸೊ ಬಿ ನೋಡ್ರಿ ಲೆಸ್ಸರ್ ಯಾವುದು, ಬಿ. ಸೊ ಬಿ ಆಲ್ರೆಡಿ ವಿಸಿಟೆಡ್. ಓಕೆನಾ? ಬಿ ವ್ಯಾಲ್ಯೂ 0 ಇಂದ ಚೇಂಜ್ ಆಗಿದೆ, ವಿಸಿಟೆಡ್. ಸೊ ನೆಕ್ಸ್ಟ್ ಯಾವ್ದಿದೆ, ಸಿ. ಸಿ ವ್ಯಾಲ್ಯೂ ಏನಿದೆ, ಇನ್ನು 0 ಇದೆ. ಸೊ ನೆಕ್ಸ್ಟ್ ಯಾವ್ದು ವಿಸಿಟ್ ಆಗುತ್ತೆ, ಸಿ. ಸಿ ಅಂದ್ರೆ 4th ಪೊಸಿಷನ್ಗೆ ಸಿ. ಸಿ ವ್ಯಾಲ್ಯೂ ಏನಾಯ್ತು, 4 ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಯಾವ್ದು ಕನ್ಸಿಡರ್ ಮಾಡಬೇಕು, ಸಿ. ಸಿ ಯಾವ್ಯಾವ್ದು ಅಡ್ಜಸೆಂಟ್ ಇದೆ, ಎ ಬಿ ಮತ್ತೆ ಇ ಅದ ಅಡ್ಜಸೆಂಟ್ ವರ್ಟೆಕ್ಸ್. ಬಿ ಓಕೆ, ಬಿ ಇಲ್ಲ ಅಲ್ಲ, ಎ ಇ ಎರಡೇ ಅಲ್ಲ, ಎ ಇ ಎರಡೇ ಅಡ್ಜಸೆಂಟ್ ವರ್ಟೆಕ್ಸ್. ಸೊ ಎ ಆಲ್ರೆಡಿ ವಿಸಿಟೆಡ್. ಓಕೆ, ಎ ವಿಸಿಟ್ ಆಗಿದೆ. ಹೇಗೆ, ಇನು ಆಲ್ರೆಡಿ ವಿಸಿಟೆಡ್. ಸೊ ಇವಾಗ ಏನ್ ಮಾಡ್ಬೇಕು ನೀವು, ಸೊ ಬ್ಯಾಕ್ ಬರ್ಬೇಕು. ಸೊ ಸಿ ಇಂದ ಬ್ಯಾಕ್ ಬರ್ತಾರೆ ಅಗೇನ್ ಈಗ. ಸೊ ಇವಾಗ ಇ ಕನ್ಸಿಡರ್ ಮಾಡ್ರಿ, ಈಗ ಯಾವ್ದಾದ್ರು ಅಡ್ಜಸೆಂಟ್ ಬಿ ಮತ್ತೆ ಎಫ್. ಸೊ ಬಿ ಆಲ್ರೆಡಿ ವಿಸಿಟೆಡ್ ಬಟ್ ಎಫ್ ವಿಸಿಟ್ ಆಗಿದ್ಯಾ, ನೋ. ಸೊ ಇವಾಗ ಏನ್ ಮಾಡ್ಬೇಕು ನೀವು, ಸಿ ನ ಏನ್ ಮಾಡ್ತೀರಾ, ಪಾಪ್ ಮಾಡ್ತೀರಾ. ಅಂದ್ರೆ ನೀವು ವಾಪಸ್ ಬರ್ಬೇಕಲ್ಲ, ಅದಕ್ಕೆ ಪಾಪ್ ಮಾಡ್ತೀರಾ. ಸೊ ಯಾವ್ದು ಫಸ್ಟ್ ಪಾಪ್ ಆಗಿದೆ, ಸಿ. ಸಿ. ಸೊ ಸಿ ವ್ಯಾಲ್ಯೂ ಇಲ್ಲಿ ಇನ್ಸರ್ಟ್, ಪುಷ್ ಮತ್ತೆ ಪಾಪ್. ಸೊ 4th ಪೊಸಿಷನ್ ಇನ್ಸರ್ಟ್ ಆಗಿದೆ ಬಟ್ ಫಸ್ಟ್ ಪಾಪ್ ಆಗಿದೆ ಅಂತ. ಯಾಕಂದ್ರೆ ನೀವು ಬ್ಯಾಕ್ ಬರ್ತಿರಲಿಲ್ಲ, ಪಾಪ್ ಮಾಡ್ಬೇಕಲ್ಲ. ಅಗೇನ್ ಈಗ ಯಾವ್ದು ಅಡ್ಜಸೆಂಟ್ ವರ್ಟೆಕ್ಸ್ ಇದೆ, ಎಫ್. ಸೊ ನೆಕ್ಸ್ಟ್ ಯಾವ್ದು ವಿಸಿಟ್ ಆಗುತ್ತೆ, ಎಫ್. ಇದು ಸೊ ಎಷ್ಟು 5th ಗೆ ಅದು ಮತ್ತೆ ಹೋಗಲಾಗಿದೆ, ಇಲ್ಲಿಗೆ ಎಫ್ ಪೊಸಿಷನ್ಗೆ ಬರುತ್ತೆ. ಅಂದ್ರೆ 5th ಪೊಸಿಷನ್ಗೆ ಅದು ಇನ್ಸರ್ಟ್ ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಈ ಎಫ್ ಗೆ ಯಾವ್ದಾವ್ದಿದೆ ಅಡ್ಜಸೆಂಟ್ ವರ್ಟೆಕ್ಸ್, ಇ ಮತ್ತೆ ಡಿ. ಸೊ ಇ ಆಲ್ರೆಡಿ ವಿಸಿಟ್. ಓಕೆನಾ? ಇ ಆಲ್ರೆಡಿ ವಿಸಿಟ್ ಆಗಿದೆ. ಸೊ ನೆಕ್ಸ್ಟ್ ಯಾವುದು, ಡಿ. ಸೊ ಡಿ ಎಷ್ಟು ಪೊಸಿಷನ್ ಹೋಯ್ತು, 6th ಪೊಸಿಷನ್ಗೆ ಹೋಯ್ತು. ಸೊ ನೆಕ್ಸ್ಟ್ ಇವಾಗ ಪಾಪ್ ಹೆಂಗ್ ಮಾಡ್ತೀರಾ, ಪಾಪ್ ಮಾಡುವಾಗ ಸೊ ನೀವು ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ವಾ. ಸೊ ಇವಾಗ ಯಾವ್ದಿದೆ, ಡಿ. ಸೊ ಡಿ ನ ನೀವು ಸೆಕೆಂಡ್ ಪಾಪ್ ಮಾಡ್ತೀರಾ. ಓಕೆನಾ? ನೆಕ್ಸ್ಟ್ ಯಾವ್ದು ಪಾಪ್ ಮಾಡ್ತೀರಾ,
ಎಫ್. ನೆಕ್ಸ್ಟ್ ಯಾವ್ದು ಮಾಡ್ತೀರಾ ಇ 4. ಸೊ ಅಗೇನ್ ಬಿ 5 ಎ 6. ಓಕೆ, ಇದಕ್ಕೆ ನಾವು ಸ್ಟ್ಯಾಕ್ ಅಂತ ಅಂತೀವಿ. ಸೊ ಫಸ್ಟ್ ಇನ್ ಲಾಸ್ಟ್ ಔಟ್. ಸೊ ಇವಾಗ ಚೆಕ್ ಮಾಡಿ ಸಿ ಇಂದ ಎಗೆ ಏನಿದೆ ಇದೆ ಎಡ್ಜ್ ಇದೆ, ಬಟ್ ಅದನ್ನ ನಾವು ಹೆಂಗ್ ತಗೊಂಡಿದ್ವಿ ಬ್ಯಾಕ್ ಎಡ್ಜ್ ಅಂತ ಅಂತೀವಿ. ಸೊ ಇವಾಗ ನೀವು ಮಾಮೂಲಿ ಏನ್ ಕನೆಕ್ಟ್ ಮಾಡ್ಕೊಂಡ್ ಬಂದಿದ್ರು ಇದೆಲ್ಲ ಟ್ರೀ ಎಡ್ಜಸ್, ಬಟ್ ಸೊ ಇಲ್ಲಿ ಎ ಇಂದ ಬಿ ಗೆ ಇದೆ. ಸೊ ಬಿ ಇಂದ ಬಟ್ ಸಿ ಇಂದನೂ ಹೇಗಿದೆ ಅಲ್ವಾ, ಸಿ ಇಂದನೂ ಹೇಗಿದೆ ಅದನ್ನ ನೀವು ಏನಂತೀರಾ ಬ್ಯಾಕ್ ಎಡ್ಜ್ ಅಂತ ಅಂತಾರೆ. ಈಗ ಕನೆಕ್ಟ್ ಮಾಡ್ತೀವಿ. ಮತ್ತೆ ಇನ್ಯಾವುದಕ್ಕಿದೆ ಡಿ ಇಂದ ಹೇಗಿದೆ. ಸೊ ದಿಸ್ ಇಸ್ ಆಲ್ಸೋ ಬ್ಯಾಕ್ ಎಡ್ಜ್. ಓಕೆ, ಇದಕ್ಕೆ ಟ್ರೀ ಎಡ್ಜ್ ಬ್ಯಾಕ್ ಎಡ್ಜ್ ಅಂತ ಅರ್ಥ ಆಯ್ತಾ ಹೆಂಗ್ ಟ್ರಾವೆಲ್ಸ್ ಮಾಡ್ತೀರಾ ಅಂತ. ಸೊ ಸ್ಟ್ಯಾಕ್ ಯೂಸ್ ಮಾಡ್ತೀರಾ, ಪುಷ್ ಪಾಪ್ ಯೂಸ್ ಮಾಡ್ತೀರಾ. ಸೊ ಫಸ್ಟ್ ವಿಸಿಟೆಡ್ ಅಂತ ಎಲ್ಲಾದ್ರೂ ಅನ್ವಿಸಿಟೆಡ್ ಮಾಡ್ಕೊಂಡಿರ್ತೀರಾ. ಸೊ ಯಾವ ವಿಸಿಟ್ ಆದ್ಮೇಲೆ ಅದಕ್ಕೆ 1 ಅಂತ ಆಗ್ತದೆ. ಸೊ ಅದಕ್ಕೆ ಅಲ್ಗರಿದಮ್ ಇದೆ. ಅಲ್ಗರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಇಸ್ ಅಲ್ಗರಿದಮ್ DFS ಆಫ್ G. G ಅಂದ್ರೆ ಗ್ರಾಫ್. ನಾವು ಯಾವುದೋ ಗ್ರಾಫ್ ನ ನಾವು ಇನ್ಪುಟ್ ಆಗಿ ಕೊಟ್ಟಿರ್ತೀವಿ. ಓಕೆ, ಮಾರ್ಚ್ ಈಚ್ ವರ್ಟೆಕ್ಸ್ ಇನ್ B ವಿತ್ 0. ಸೊ ಫಸ್ಟ್ ಏನಾಗಿರುತ್ತೆ, ಎಲ್ಲಾ ವರ್ಟೆಕ್ಸ್ ಏನಾಗಿರುತ್ತೆ 0 ಇಂದ ಮಾರ್ಕ್ ಆಗುತ್ತೆ. ಓಕೆ, ಸೊ ಕೌಂಟ್ ಇಸ್ ಈಕ್ವಲ್ ಟು 0. ಕೌಂಟ್ ಇಸ್ ಈಕ್ವಲ್ ಟು 0 ಫಾರ್ ಈಚ್ ವರ್ಟೆಕ್ಸ್ V in V. V ಅಂದ್ರೆ ಯಾವುದು, ಒಂದೊಂದಕ್ಕೆ A B C D ಇದಕ್ಕೆ ಸ್ಮಾಲ್ v ಅಂತ ಅಂತೀವಿ. ಕ್ಯಾಪಿಟಲ್ V ಅಂದ್ರೆ ಸೆಟ್ ಆಫ್ ವರ್ಟಿಸಸ್ ಗೆ ಕ್ಯಾಪಿಟಲ್ V ಅಂತ ಅಂತೀವಿ. ಸೊ ಫಾರ್ ಈಚ್ ವರ್ಟೆಕ್ಸ್ V in V do if V is marked with 0. ಫಸ್ಟ್ A ಇಂದ ಕನ್ಸಿಡರ್ ಮಾಡಿ. ಸೊ A ಏನಾಗಿದೆ ಫಸ್ಟ್ 0 ಇದೆ ಅಲ್ವಾ, marked with 0. So if it is marked with 0 means DFS of V ಅಂದ್ರೆ DFS of A. Okay, DFS of A. ಇಲ್ಲಿ ಈ ಅಲ್ಗರಿದಮ್ ಕಾಲ್. ಅವಾಗ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಅಂದ್ರೆ ಕೌಂಟ್ ಏನಾಯ್ತು 1 ಆಯ್ತು. ಸೊ ಮಾರ್ಕ್ V ವಿತ್ ಕೌಂಟ್ ಅಂದ್ರೆ V ಅಂದ್ರೆ ಯಾವ್ದಿಲ್ಲಿ A ನ ಕೌಂಟ್ ಇಂದ ಮಾರ್ಕ್ ಮಾಡಿದೆ ಅಂತ. ಇದೇನಾಯ್ತು ಇವಾಗ 1 ಆಯ್ತು. ಓಕೆ, ನೋಡ್ರಿ ನೆಕ್ಸ್ಟ್ ಫಾರ್ ಈಚ್ ವರ್ಟೆಕ್ಸ್ W. W ಅಂದ್ರೆ ಏನು, ಅಡ್ಜಸೆಂಟ್ ಟು V. ಸೊ W ಏನಾಗುತ್ತೆ ಇವಾಗ, V ಅಂದ್ರೆ ಏನು A ಅಲ್ವಾ. ಸೊ A ಯಾವ್ದು ಅಡ್ಜಸೆಂಟ್ ಇದೆ BCD. ಸೊ W ಏನಾಯ್ತು ಇವಾಗ BCD ಅಂತ. ಓಕೆನಾ. ಸೊ ನೆಕ್ಸ್ಟ್ ಇಫ್ W is marked with 0. W ಅಲ್ಲಿ ಫಸ್ಟ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು, B ನ ಕನ್ಸಿಡರ್ ಮಾಡಬೇಕು. B ಏನಾಗಿದೆ marked with 0 ಅಲ್ವಾ. ಸೊ ಅವಾಗ ಏನಾಗುತ್ತೆ DFS of W ಅಂದ್ರೆ DFS of B ಕಾಲಮ್. ಓಕೆನಾ. ಸೊ ಇವಾಗ ಚೆಕ್ ಮಾಡಿ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಕೌಂಟ್ ಏನಾಯ್ತು 1 ಇರೋದು 2 ಆಯ್ತು. ಮಾರ್ಕ್ V ವಿತ್ ಕೌಂಟ್. V ಏನು ಇವಾಗ B. ಸೊ B ಏನಾಗುತ್ತೆ ಕೌಂಟ್ ವ್ಯಾಲ್ಯೂ ಏನಿರುತ್ತೋ ಅದಾಗುತ್ತೆ. ಓಕೆನಾ. ನೆಕ್ಸ್ಟ್ ಫಾರ್ ಈಚ್ ವರ್ಟೆಕ್ಸ್ W in B adjacent to V. ಸೊ V ಅಂದ್ರೆ ಏನು ಇವಾಗ ಇಲ್ಲಿ B. ಸೊ W ಏನಾಗುತ್ತೆ ಇವಾಗ B ಯಾವ್ದಾದ್ರು adjacent ಇದೆ A ಮತ್ತೆ ಇನ್ಯಾವ್ದು adjacent ಇದೆ E. ಎರಡೇ ಅಲ್ವಾ ಇರೋದು. ಇವಾಗ W ಏನಾಯ್ತು A E ಆಯ್ತು. ಸೊ ಇವಾಗ ಚೆಕ್ ಮಾಡಿ A. ಇಫ್ W is marked with 0. ಇದು marked with 0 ಇದೆಯಾ, ನೋ, ಇದು 1 ಆಗಿದೆ. ಓಕೆನಾ. ಅವಾಗ ನೆಕ್ಸ್ಟ್ ಏನಾಗುತ್ತೆ E ಹೋಗುತ್ತೆ. ಸೊ E ಏನಾಗಿದೆ marked with 0. ಅವಾಗ ಏನಾಗುತ್ತೆ DFS of W ಅಂದ್ರೆ E. DFS of E ಆಗುತ್ತೆ. ಅರ್ಥ ಆಗ್ತಾ ಇದೆಯಾ, DFS of E. ಸೊ ನೆಕ್ಸ್ಟ್ ಏನಾಗಿದೆ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. 2 ಪ್ಲಸ್ 1 ಏನಾಯ್ತು 3. ಮಾರ್ಕ್ V ವಿತ್ ಕೌಂಟ್. V ಏನಿವಾಗ E. ಸೊ E ಏನಾಗುತ್ತೆ ಇವಾಗ 3. ಓಕೆ, ಅಗೇನ್ ಫಾರ್ ಈಚ್ ವರ್ಟೆಕ್ಸ್ W. W ಏನಾಗುತ್ತೆ ಇವಾಗ adjacent to E. E ಯಾವ adjacent ಇದೆ B C F ಅಲ್ವಾ. ಸೊ B C F. ಇವಾಗ ಚೆಕ್ ಮಾಡಿ B ಏನಾಗಿದೆ ಆಲ್ರೆಡಿ ವಿಸಿಟೆಡ್. ಸೊ 0 ಇದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು, ಬಟ್ ಇಲ್ಲಿ ಏನಾಗಿದೆ 0 ಇಲ್ಲ. ಸೊ ಅವಾಗ ಏನಾಗುತ್ತೆ C ಹೋಗುತ್ತೆ. C ಏನಾಗಿದೆ 0 ಇದೆ. ಅವಾಗ ಏನಾಗುತ್ತೆ DFS of C ಕಾಲಮ್. DFS of C ಆಗುತ್ತೆ. ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಕೌಂಟ್ ಏನಾಯ್ತು ಇವಾಗ 4. ಸೊ ಮಾರ್ಕ್ ಇಲ್ಲಿಗೆ 4 ಆಗುತ್ತೆ. ಸೊ ಇವಾಗ ಫಾರ್ ಈಚ್ ವರ್ಟೆಕ್ಸ್ W adjacent to V ಅಂದ್ರೆ C ಯಾವ್ದಾದ್ರು adjacent ಇದೆ A ಮತ್ತೆ E. adjacent ಯಾವ್ದಿದೆ C ಗೆ A ಮತ್ತೆ E ಅಂದ್ರೆ A ನು ಆಲ್ರೆಡಿ ವಿಸಿಟೆಡ್, E ನು ಆಲ್ರೆಡಿ ವಿಸಿಟೆಡ್.
ಕೌಂಟ್ ಪ್ಲಸ್ 1 5 ಆಗುತ್ತೆ. ಸೊ ಮಾರ್ಕ್ ವಿ ವಿತ್ ಕೌಂಟ್. ವಿ ಏನು ಎಫ್. ಸೊ ಎಫ್ ಪ್ಲೇಸ್ ಅಲ್ಲಿ ಏನಾಗುತ್ತೆ 5 ಅಂತ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಫಾರ್ ಈಚ್ ವರ್ಟೆಕ್ಸ್ W will be adjacent to V. ಸೊ V ಅಂದ್ರೆ ಯಾವುದು ಎಫ್. ಎಫ್ ಗೆ adjacent ಯಾವ್ದು ಇದೆ ಇಲ್ಲಿ ನೋಡ್ರಿ E ಮತ್ತೆ D ಇದೆ. ಸೊ E ಮತ್ತೆ D. ಓಕೆ E ಆಲ್ರೆಡಿ ಏನಾಗಿದೆ ವಿಸಿಟೆಡ್. ಸೊ ನೆಕ್ಸ್ಟ್ ಯಾವುದು D. ಸೊ DFS ಆಫ್ D ಅಂತ ಕಾಣುತ್ತೆ. ಸೊ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ 1. ಸೊ ಕೌಂಟ್ ಏನಾಯ್ತು 6. ಸೊ ಮಾರ್ಕ್ V ವಿತ್ ಕೌಂಟ್. ಸೊ ಇದೇನಾಗುತ್ತೆ 6 ಆಗುತ್ತೆ. So next for each vertex W in adjacent V. So your next adjacent ಯಾವ್ದಿದೆ D ಗೆ A ಮತ್ತೆ F. So ಎರಡು already visited. ಮತ್ತೆ ಯಾವ್ದಾದ್ರು 0 ಇದೆಯಾ? So in this way it will traverse the graph from given vertex. ಇದಕ್ಕೆ ಏನಂತೀವಿ depth first search ಅಂತ ಅಂತೀವಿ. So next ಇದಕ್ಕೆ analysis ಹೇಗಿರುತ್ತೆ ಅಂದ್ರೆ ಸೊ ಇಲ್ಲಿ ಏನಾಗಿರುತ್ತೆ ಸೆಟ್ ಆಫ್ V ಅಂದ್ರೆ ಏನು ಸೆಟ್ ಆಫ್ vertices. E means set of edges in the graph. So analysis is theta of V and E. ಓಕೆನಾ theta of V and E ಇದಕ್ಕೆ ಅನಾಲಿಸಿಸ್ ಅಂತ ಅಂತೀವಿ. ಸೊ ಅಪ್ಲಿಕೇಶನ್ ಏನು ಅಂತ ಏನು ಯೂಸ್ DFS ದು. ಸೊ ಫಸ್ಟ್ ಯೂಸ್ ಇಸ್ ಟು ಚೆಕ್ ದ ಕನೆಕ್ಟಿವಿಟಿ ಆಫ್ ಗ್ರಾಫ್. ಸೊ ಕನೆಕ್ಟಿವಿಟಿ ಅಂದ್ರೆ ಎಲ್ಲಾ ವರ್ಟೆಕ್ಸ್ ವಿಸಿಟ್ ಆಗಿದ್ರೆ ಗ್ರಾಫ್ ಇಸ್ ಕನೆಕ್ಟೆಡ್ ಅಂತ. ಓಕೆನಾ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ ಇತ್ತು ABCDEF ಎಲ್ಲ ಕನೆಕ್ಟ್ ಆಯ್ತು ಯಾವುದೋ ಒಂದು ಎಡ್ಜ್ ಅಲ್ಲಿ. ಸೊ ಯಾವುದೋ ಒಂದು ವರ್ಟೆಕ್ಸ್ ಕನೆಕ್ಟೇ ಆಗಿಲ್ಲ ಯಾವ ಎಡ್ಜ್ಗೆ ಅಂದ್ರೆ ಅದು ದಟ್ ಇಸ್ ನಾಟ್ ಕನೆಕ್ಟೆಡ್ ಅಂತ. ಸೊ ಇಟ್ ಈಸ್ ಯೂಸ್ ಟು ಚೆಕ್ ದ ಕನೆಕ್ಟಿವಿಟಿ ಆಫ್ ಗ್ರಾಫ್. ಚೆಕ್ ದ ಕನೆಕ್ಟಿವಿಟಿ ಆಫ್ ಗ್ರಾಫ್. All the vertex are visited means the graph is connected. So unvisited idre the graph is not connected anta. So next is to check acyclic of the graph. To check acyclicity of the graph. So ಅಂದ್ರೆ ಸೈಕಲ್ ಇದೆಯಾ ಅಥವಾ acyclic ಅಂತ ಚೆಕ್ ಮಾಡ್ತೀರಾ. ಸೊ ಬ್ಯಾಕ್ ಎಡ್ಜ್ ಇದ್ರೆ ಏನು ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಬ್ಯಾಕ್ ಎಡ್ಜ್ ಇದ್ರೆ ಏನು ಸೈಕಲ್ ಅಂತ. ಇಫ್ ದೇರ್ ಇಸ್ ಎ ಬ್ಯಾಕ್ ಎಡ್ಜ್ ಇನ್ ದ ಗ್ರಾಫ್ ಮೀನ್ಸ್ ದ ಗ್ರಾಫ್ ಇಸ್ cycling. If there is no